ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಮತ್ತು ನೌಕರರ ಸಂಘದ ಒಂದು ಬೃಹತ್ ಸಮಾವೇಶದ ಮತ್ತು ಅಭಿನಂದನಾ ಸಮಾರಂಭದ ಒಂದು ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿರ್ತಕ್ಕಂಥ ನಮ್ಮ ಶ್ರೀ ಕರೀರಿ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿಗಳು ಬಂದಿಲ್ಲ. ಅವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಅವರ ಆಶೀರ್ವಾದ ಎಲ್ಲ ಅರ್ಚಕರುಗಳ ಮೇಲೆ ಭಗವಂತನ ಆಶೀರ್ವಾದ ಹೇಗೆ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಅವರು ಹೇಳ್ತಾ ಅವರು ಅನ್ಯನಿಮಿತ್ತ ಕಾರ್ಯಕ್ಕೆ ಹೋಗಿರೋದ್ರಿಂದ ಅವ್ರಿಗೂ ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕಂಡ ಜನಪ್ರಿಯ ನೂತನ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಅಪಾರ ದೈವಭಕ್ತರು. ಇವತ್ತು ಅರ್ಚಕರ ಕಡೆಗೆ ಹೋಗ್ಬಿಟ್ಟು ಎಷ್ಟೇ ಕಾರ್ಯಗಳು ಒತ್ತಡಗಳಿದ್ರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಮತ್ತು ನೌಕರರ ಸಂಘದ ಪರವಾಗಿ ಓತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಂಧುಗಳೇ, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ G. ಪರಮೇಶ್ವರ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ರಾತ್ರಿ ಅವರು ಅನಿವಾರ್ಯ ಕಾರಣದಿಂದ ದೆಹಲಿಗೆ ಹೋಗಿದ್ದಾರೆ. ಅವ್ರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಮತ್ತು ನೌಕರರ ಸಂಘ ಪರವಾಗಿ ಉತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದಿನ ವಿಶೇಷ ನಮ್ಮ ಕರ್ನಾಟಕ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಜರಾಯಿ ಖಾತೆಯನ್ನು ವಹಿಸಿಕೊಂಡು ಮುಜರಾಯಿ ಖಾತೆಯಲ್ಲಿ ಪರಕಾಯ ಪ್ರವೇಶವನ್ನು ಮಾಡಿ ಆ ಖಾತೆಗೂ ಒಂದು ಜೀವಂತವನ್ನು ಕೊಟ್ಟು ಎಲ್ಲರ ಅರ್ಚಕರ ಕಣ್ಮಣಿಗಳಾಗಿ ಅನೇಕ ಆದೇಶಗಳನ್ನು ಹೊರಡಿಸಿರತಕ್ಕಂತಹ ಸನ್ಮಾನ್ಯ ನಿಮ್ಮೆಲ್ಲರ ನೆಚ್ಚಿನ ರಾಮಲಿಂಗಾರೆಡ್ಡಿ ಸಾಹೇಬರಿಗೂ ಸಹ ನಮ್ಮ ಸಂಘದ ಪರವಾಗಿ ಓತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ರೂವಾರಿ ಇವತ್ತಿನ ದಿವಸ ಅರ್ಚಕರ ಸಿ ವರ್ಗದ ಅನೇಕ ಅರ್ಚಕರ ಸಮಸ್ಯೆಗಳಿಗೆ ಒಂದು ಹೋರಾಟವನ್ನು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ತಾ ಅರ್ಚಕರ ಸಮಸ್ಯೆಗಳನ್ನು ಬಗೆಹರಿಸಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶ್ರೀವತ್ಸರ್ ಅವರಿಗೂ ಸಹ ನಾನು ನಮ್ಮ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯ ಅರ್ಚಕರ ಪರವಾಗಿ ಉತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಹಿಂದೂ ಮತ್ತು ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಶರತ್ರವರಿಗೂ ಸಹ ನಾನು ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಕಾಂತರಾಜ್ರವರಿಗೂ ಸಹ ನಾನು ಉತ್ಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ರಾಜಗುರುಗಳು, ಮಾರ್ಗದರ್ಶಕರು, ಚಿಂತಕರು, ಅಪಾರ ದೈವ ಭಕ್ತರು ಆಗಿರ್ತಕ್ಕಂತಹ ಮತ್ತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ದ್ವಾರಕಾನಾಥ್ ಅವರಿಗೂ ಸಹ ನಾನು ನಮ್ಮ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ಸಂಘದ ಪರವಾಗಿ ಉತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯಗಳ ಅರ್ಚಕರ ಆಗಮಿಕರ ನೌಕರ ಸಂಘದ 55ನೇ ವರ್ಷ ನಿರಂತರವಾಗಿ ಅರ್ಚಕರ ಪರವಾಗಿ ಹೋರಾಟ ಮಾಡುತ್ತಾ ಅನೇಕ ಸಾಧನೆಗಳನ್ನು ಮಾಡಿರುವ ಏಕೈಕ ಸಂಘ ನಮ್ಮ ರಾಜ್ಯ ಮುಜರಾಯಿ ಅರ್ಚಕರ ಸಂಘ. ನಮ್ಮ ಸಂಘ ಇಲ್ಲಿರತಕ್ಕಂಥ ಬಹುತೇಕ ಜನರು ಸಾವಿರಾರು 2,000 ಅರ್ಚಕರು ಕೂಡ ಸುಮಾರು 1,900 ಅರ್ಚಕರುಗಳು ಸಿ ವರ್ಗದ ಬಡ ದೇವಸ್ಥಾನಗಳ ಅರ್ಚಕರುಗಳು ಈಗ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಾನು ಅವನ ಅಭಿನಂದನೆ ಸಲ್ಲಿಸುತ್ತಾ ದಯವಿಟ್ಟು ಸಿಎಂ ಸಾಹೇಬರಲ್ಲಿ ತಮ್ಮ ಮನವಿ, ನಮ್ಮ ರಾಮಲಿಂಗಾರೆಡ್ಡಿ ಕೊಟ್ಟರೆ ಇನ್ನೂ ಅನೇಕ ಬಡ ಅರ್ಚಕರಿಗೆ ಉದ್ಧಾರ ಆಗ್ತಾರೆ. ನಮ್ಮ ರಾಜ್ಯದಲ್ಲಿ ನಿಮಗೂ ನಿಮ್ಮ ಸರ್ಕಾರಕ್ಕೂ ಒಂದು ಉತ್ತಮವಾದ ಹೆಸರು ಬರಬೇಕಂತ ಈ ಸಂದರ್ಭದಲ್ಲಿ ನಾವು ಕೇಳಬೇಕಾಗಿದೆ. ಈಡೇರಿಸಿ ಹೇಗೆ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಅರ್ಚಕರ ಕಣ್ಮಣಿ ಆಗಿದ್ದಾರೋ, ನಮ್ಮ DK ಶಿವಕುಮಾರ್ ಸಾಹೇಬರು ನಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಿ ಮಾಡಿದ್ದಾಗ ಮುಂದಿನ 10 ವರ್ಷ, ಮೊನ್ನೆ ಅವನು ಭೇಟಿ ಮಾಡಿದಾಗ ಹೇಳಿದೆ ನಾನು, ಮುಂದಿನ 10 ವರ್ಷವರೆಗೂ ನೀವೇ ಟೀಮ್ ಆಗಿದ್ದೀರಾ,
ನಿಮ್ಮ ಅಭಿಪ್ರಾಯ ಏನಪ್ಪ? ಇವಾಗ ಹೇಳ್ತಾ ಇದ್ದೀನ ಮುಂದಿನ ನಮ್ಮ ಅರ್ಚಕರಿಗೆ ತಾವು ಮುಂದಿನ 35,000 ಅರ್ಚಕರು ಆಶೀರ್ವಾದ ನಮ್ಮ ಮೇಲಿದೆ. ನೀವು ಉತ್ತಮವಾಗಿ ಕೆಲಸ ನಮ್ಮ ಅರ್ಚಕರಿಗೆ ಮಾಡ್ತೀರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಮುಂದೆಯೂ ಸಹ ಈ ರೀತಿ ಮಾಡಿ ಎಲ್ಲ ನಿಮ್ಮ ಏನು ಅಡೆತಡೆ ಬಂದಿದ್ದೋ ತಾವು ಅವ್ರಿಗೆ ಗಮನ ಬಂದು ಏನು ಕುಕ್ಕೆ ಬಂದಿದ್ದೆಲ್ಲ ಇವತ್ತು ಪರಿಹಾರ ಆಗಿದೆ. ಅವ್ರ ತಾಯಿ ಶ್ರೀರಾಮ್ ಸಾಹೇಬರು ದೇವರ ಅಪಾರ ದಯವಿಟ್ಟು ದೇವರು ಬಂದು ನಾವು ಅಧ್ಯಯನ ಮಾಡಿದೆ. ಆದ್ದರಿಂದ ಅವರು ಇವತ್ತಿನ ದಿವಸ ಏನು ಅವ್ರ ಪೂಜೆ ಪ್ರಾರ್ಥನೆ ಎಲ್ಲ ಮಾಡಿದ್ರು ಅದು ಒಂದೊಂದಾಗಿ ಬರುತ್ತಾ ಇದೆ. ಮೊನ್ನೆ ಯಾವುದೋ ಒಂದು ದೊಡ್ಡ ವಿಘ್ನ ಆಗ್ತಾ ಇತ್ತು, ಅದು ಪ್ರಕೃತಿ ಅವ್ರನ್ನ ಕಾಪಾಡಿತು. ಅದೇ ಅವರ ದೈವ ಭಕ್ತಿಯ ಅದರಿಂದ ದಯವಿಟ್ಟು ನಮ್ಮ ಸಿಎಂ ಸಾಹೇಬರಲ್ಲಿ ನಮ್ಮ ಕಡೆಯ ಪ್ರಾರ್ಥನೆ ಮುದ್ರಾಯಿ ಖಾತೆಯನ್ನು ರಾಮಲಿಂಗ ರೆಡ್ಡಿ ಅವರಿಗೆ ಕೊಡಬೇಕಂತ ಸನ್ಮಾನ್ಯ ಡಾಕ್ಟರ್ ವಾರ್ತಾನಾಥ್ ಅವ್ರನ್ನ, ಅದೇ ರೀತಿಯಾಗಿ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರು ಎಲ್ಲರೂ ಸೇರಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ध्रुवन्ते राजा वरुणो ध्रुवं देवो बृहस्पतिः ध्रुवन्त इन्द्रश्चाग्निश्च राष्ट्रं धारयतां ध्रुवम् ದಯಮಾಡಿ ಎಲ್ಲರೂ ಆಸೀನರಾಗಬೇಕು ಅಂತ ಕೇಳ್ತಿದ್ದ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಆತ್ಮೀಯರು ಮುದ್ರಾಯಿ ಇಲಾಖೆಯಲ್ಲಿ ಸುಧಾರಣೆ ತಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟು ರೈಲ್ವೆ ಯಾತ್ರೆಗಳನ್ನು ಮಾಡಿಸಿ ಅಕಸ್ಮಾತು ಔಷಧಿಗಾಗಲಿ ಅಥವಾ ಅವ್ರ ಒಂದು ಅವಘಡಗಳಾದರೆ ಅದೊಂದು ಪರಿಹಾರ ಕೊಡೋದ್ರಲ್ಲಿ ನಮ್ಮ ರಾಮಲಿಂಗಾರೆಡ್ಡಿಯವರು ಮುದ್ರಾ ಇಲಾಖೆಗೆ ಸಂಜೀವನಿ ಔಷಧಿಯನ್ನು ಕೊಟ್ಟಿದ್ದಾರೆ. ಈ ರಾಜ್ಯದ ಇತಿಹಾಸದಲ್ಲಿ ಮುದ್ರಾ ಇಲಾಖೆಗೆ ಯಾರು ಇಷ್ಟೆಲ್ಲ ಕೊಟ್ಟಿದ್ದಿಲ್ಲ. ರಾಮಲಿಂಗಾರೆಡ್ಡಿಯವರ ಮೊದಲು ಇದೆಲ್ಲ ಮಾಡ್ಕೊಂಡಿದ್ದಾರೆ. ಯಾವಾಗಲೂ ಯಾವ್ಯಾವ ಒಂದು ಸಭೆ ಬಂದರೂ ಕೂಡ ಆ ಅರ್ಚಕರಿಗೆ ಅವರ ಬಡತನಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಮದುವೆಗಾಗಲಿ ಎಲ್ಲಕ್ಕೂ ಕೊಡುವೆ ಚಿಂತನೆ ಅದರಲ್ಲೇ ಇತ್ತು. ಅಂಥ ಒಂದು ಮಹಾನ್ ವ್ಯಕ್ತಿಯನ್ನು ಮಹಾಮಂತ್ರಿ ಹೇಳಿದರು. ದೇವರು ಅವ್ರಿಗೆ ಹೆಚ್ಚಿನ ಆರೋಗ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ಕೊಟ್ಟು ರಾಜ್ಯವನ್ನು ನಡೆಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಹಾಗೂ ನಮ್ಮ ಅರ್ಚಕ ಬಂಧುಗಳಿಗೆಲ್ಲ ನಮಸ್ಕಾರ ಹೇಳ್ತೇನೆ. ಹಾಗೆ ರಾಮಲಿಂಗಾರೆಡ್ಡಿಯವರಿಗೂ ನಮಸ್ಕಾರ ತಿಳಿಸ್ತಾ ನಮ್ಮ ರಾಜ್ಯದ ಮಹಾವಿಷ್ಣು ವಂಶವುಳ್ಳ ಶಿವಕಾಲಕ್ಕೆ ನಮಸ್ಕಾರ ಹೇಳಿ ದೇವರನ್ನು ಕಾಪಾಡಿ ಆ ಪಂಚ ವರ್ಷಗಳು ಈ ಉಳಿದಿರೋ 20 ತಿಂಗಳು ಆಮೇಲೆ 5 ತಿಂಗಳು ಈ ರಾಜ್ಯವನ್ನು ಮುನ್ನಡೆಸ್ತೀವಿ, ನಾವೆಲ್ಲ ಬ್ರಾಹ್ಮಣರಿಗೆ ಪ್ರಾರ್ಥನೆ ಮಾಡ್ತೀವಿ ಅಂತ ನಾನು ನಿರ್ಭರವಾಗಿ ನಮ್ಮ ಮುಖ್ಯಮಂತ್ರಿಗಳ ಭರವಸೆ ಕೊಡ್ತೀನಿ. ನೀವೆಲ್ಲ ಸೇರಿರೋದು ಅತ್ಯಂತ ಸಂತೋಷವಾಗಿದೆ. ಈಗಾಗಲೇ ಅಧ್ಯಕ್ಷರು ಬೇಡಿಕೆಗಳನ್ನು ಹೇಳಿಬಿಟ್ಟಿದ್ದಾರೆ. ಸರ್ಕಾರದ ಬೊಕ್ಕಸವನ್ನು ನೋಡಿಕೊಂಡು ಅದನ್ನು ಮುಂದೆ ಯಾವ ರೀತಿ ಮಾಡ್ತಾರೋ ಸರ್ಕಾರಕ್ಕೆ ಬೇಡ. ಸರ್ಕಾರ ಖಂಡಿತವಾಗುತ್ತದೆ ಜನಪರವಾಗಿ ಇರುತ್ತೆ ಅಂತ ಹೇಳ್ತಾ ಅದನ್ನು ಸರ್ಕಾರಕ್ಕೆ ಬಿಡೋಣ, ಅವರೇ ಮಾಡ್ತಾರೆ. ಮಾಡದೇ ಮುಖ್ಯಮಂತ್ರಿಗಳನ್ನ ರಾಮಲಿಂಗ ಜೊತೆಗೆ ಅವ್ರ ಮುಖ್ಯಮಂತ್ರಿ ಮನೆಗೆ ಹೋಗೋಣ ಅಂತ ಹೇಳ್ತಾ ಇಲ್ಲಿ ನಿಮ್ಮ ಸಮಾವೇಶಕ್ಕೆ ನಮ್ಮ ಶುಭಚಿಂತನೆಗಳಿದೆ, ದೇವರ ಪ್ರಾರ್ಥನೆ ಕೂಡ ಇದೆ. ಅದಕ್ಕೆ ಎರಡು ಮಾತಿಲ್ಲ. ಆದರೆ ಸಮಾವೇಶ ಮಾಡುವ ಸಮಯದಲ್ಲಿ ನಾವು ನೀವು ಎಲ್ಲ
ಒಂದು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿ ದೇವರ ಅನುಷ್ಠಾನ ಪೂಜೆಗಳನ್ನು ಮಾಡಿ ನಾವು ರಾಜ್ಯಗೀತವನ್ನು ಮಾಡ್ತಕ್ಕಂಥದ್ದು ನಮ್ಮ ಕೆಲಸ. ಹಿಂದೆ ಮೈಸೂರು ಮಹಾರಾಜರ ಕಾಲದಲ್ಲೂ ಕೂಡ ಮಳೆ ಕಡಿಮೆ ಆದರೆ ವೃದ್ಧ ಜಪ ಮಾಡೋರು, ಪದ್ಧತಿ ಜಪ ಮಾಡೋರು, ಅದರಿಂದ ರುದ್ರಹೋಮ ಕೂಡ ಮಾಡೋರು. ಅದರಿಂದ ಮಳೆಯಾಗಿ ರಾಜ್ಯಕ್ಕೂ ಮತ್ತು ಜನರಿಗೂ ಶಾಂತಿ ಸಿಗ್ತಾ ಇತ್ತು. ಈ ಸಮಾವೇಶದಲ್ಲಿ ನೀವು ಎಲ್ಲರಿಗೂ ಒಂದು ಮಾತು ಕೊಡಬೇಕು. ನೀವೆಲ್ಲರೂ ಸೇರಿ ರಾಜ್ಯದಲ್ಲಿ ವರ್ಷ ಋತು ಇನ್ನೊಂದು ವಾರಕ್ಕೆ ಆರಂಭ ಆಗುತ್ತೆ, ಇನ್ನೊಂದು 3 ತಿಂಗಳ ಮಳೆ ಇದೆ. ನಾವು ನೀವು ಎಲ್ಲ ಸೇರಿ ಮುಖ್ಯಮಂತ್ರಿಗಳು ಮಾತು ಕೊಡೋಣ. ನಮ್ಮ ಹತ್ರ ಏನು ಅನುಷ್ಠಾನ ಇದೆ, ಯಾರಿಗೆ ಪದ್ಧತಿ ಜಪ ಗೊತ್ತೇ ರುದ್ರ ಹೇಳ್ತಾರೆ, ಎಲ್ಲರೂ ಮಾಡಿ ನಾಡಿನಲ್ಲಿ ಸಮೃದ್ಧಿಯಾಗಿ ಮಳೆ ಬಂದು ಬೆಳೆ ಬಂದು ರಾಜ್ಯದಲ್ಲಿ ಜನತೆ 7 ಕೋಟಿ ಜನಕ್ಕೆ ನೀರಿಲ್ಲ ಅಂತ ಆಗಬಾರ್ದು ಅಂಥ ಒಂದು ಸಂಕಲ್ಪ ಮಾಡಿ ಇವತ್ತು ನಾವು ಮುಖ್ಯಮಂತ್ರಿಗಳಿಗೆ ಶುಭಾಶಯ ಹೇಳೋಣ. ಅದು ನಮ್ಮ ಕೆಲಸವಾಗಲಿದ್ದು, ನಮ್ಮ ಕೆಲಸ ನಾವು ಮಾಡಬೇಕು. ಅವ್ರ ಕೆಲಸ ಅವ್ರು ಮಾಡ್ತಾರೆ, ರಾಜ್ಯಭಾರ ಮಾಡ್ತಾರೆ. ನಮ್ಮ ಕೆಲಸ ಇದು ನಾವು ಇಷ್ಟು ಮಾಡೋಕ್ಕಾಗುತ್ತೆ ನಮ್ಮ ಕೈಯಲ್ಲಿ. ಆಮೇಲೆ ನಾನು ಮುಖ್ಯಮಂತ್ರಿಗಳನ್ನ ಒಂದು ಸಣ್ಣದಾಗಿ ಪ್ರಾರ್ಥನೆ ಮಾಡ್ತೇನೆ. ದಯವಿಟ್ಟು 36,000 ದೇವಸ್ಥಾನಗಳಿದೆ ನಮ್ಮ ರಾಜ್ಯದಲ್ಲಿ. ಎಲ್ಲ ದೇವಸ್ಥಾನ ಸುತ್ತೋಲೆ ಕಳಿಸಿ ಕೂಡಲೇ ಎಲ್ಲ ದೇವಸ್ಥಾನದಲ್ಲೂ ಪ್ರಾತಃ ಕಾಲದಲ್ಲಿ ಮಳೆಗೋಸ್ಕರವೇ ರುದ್ರಾಭಿಷೇಕ, ರುದ್ರ ಜಪ, ಅದ್ರ ಜೊತೆಗೆ ಬೇರೆ ನಮ್ಮ ವೈಖಾನಸ ಪಂಚರಾತ್ರ ಅವರಿದ್ದರೆ ಅವರುಗಳು ಮಹಾಶಾಸ್ತ್ರ ಪಾರಾಯಣ ಮಾಡಿ ಮಳೆಗೆ ಒಂದು ಸುತ್ತೋಲೆ ಹೊರಡಬೇಕು ಅಂತ ನಾನು ಮುಖ್ಯಮಂತ್ರಿ ಕೇಳ್ಕೊಳ್ತೀನಿ. ಅದನ್ನು ನೋಡೋಕ್ಕೆ ಅವರ ಅಧಿಕಾರವನ್ನು ನಿಲ್ಲಿಸಿ ಬೆಳಗ್ಗೆ ಯಾವ ತಿರುಗ್ತಿರಲ್ಲ ಅವ್ರು ನೋಡ್ತಾರೆ, ಅದೇ ರೀತಿ ಯಾವ ಆಫೀಸರ್ ಅವರು ದೇವಸ್ಥಾನಕ್ಕೆ ಹೋಗಿ ಅವರು ಆ ಮಳೆಗೋಸ್ಕರ ಪದ್ಧತಿ ಜಪ ಮಾಡಿಸಿ ರುದ್ರಾಭಿಷೇಕ ಮಾಡೋ ಜವಾಬ್ದಾರಿ ತಗೊಳ್ಳಿ. ಆದವರೆಲ್ಲ ಹೋಗಿ ಮಾಡ್ತೀನಿ ಅಂತ ಹೇಳ್ತೀನಿ. ಅದು ಕಡ್ಡಾಯ ನಾವು ಮಾಡಬೇಕು. ನಾವು ರಾಜ್ಯದ ಶಾಂತಿಯನ್ನು ಕಾಪಾಡಬೇಕು, ನಮ್ಮದೇ ಜವಾಬ್ದಾರಿ. ರಾಜ್ಯದ ಮಳೆ ಹೋಗೋದು ನಮ್ಮ ಜವಾಬ್ದಾರಿ ಇದೆ. ಬೆಳೆ ಮತ್ತು ರೈತ ಏನು ಮಾಡ್ತಾನೆ, ಭೂಮಿಗಳು ಕುಟ್ಕೊಂಡ್ಬಿಟ್ರೆ. ಆದ್ದರಿಂದ ನಾವು ನೀವು ಅದನ್ನು ಮಾಡೋಣ ಅಂತ ಹೇಳಿ ಸುತ್ತಲ ಹೊರಡಿಸಿದ್ದ ಕೇಳ್ತೇನೆ. ನಾನು ಹೆಚ್ಚು ಸಮಯ ತಗೊಳ್ಳಲ್ಲ, ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ಕೇವಲ 20 ತಿಂಗಳು, ಆ 20 ತಿಂಗಳ ಜಾಸ್ತಿ ಕೆಲಸ ಮಾಡಬೇಕು. ನಾನು ಭಾಷಣ ಮಾಡಪ್ಪ ಅಲ್ಲಿ ಬಾ ಇಲ್ಲಿ ಬಾ ಅಂತ ಹೇಳೋಕ್ಕೆ ನಾನು ತಾರಿಲ್ಲ. ಈಗ ತಾನೇ ಮಾತು ಕೊಟ್ಟಿದ್ದೀನಿ 20 ತಿಂಗಳು ಮತ್ತು 5 ವರ್ಷ ಇರಬೇಕು ಅಂತ. ಅದಕ್ಕೆ ಸಮಯವನ್ನು ಜನಪ್ರತಿನಿಧಿಗಳಿಗೆ ಜನರ ಮೀಸಲಾಗಿರಲಿ, ಭಾಷಣದಿಂದ ಆಗದೇ ಇರೋದು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ. ಆದರೆ ನೀವೆಲ್ಲರೂ ಒಂದು ವಿಚಾರ ಹೇಳ್ತೀನಿ, ನನಗೆ ಗೊತ್ತಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೇಗೆ ಮಾಡ್ತಾರೆ ಅಂತ ತುಂಬ ಜನ ಕೇಳೋರು. ಆಗಕ್ಕೆ ಮುಂಚೆ ನಾನು ಹೇಳಿದೆ, ನಿಮ್ಗೆ ಯಾರು ಗೊತ್ತಿಲ್ಲ, ಏನಾದರೂ ರಾಂಗ್ ವಿಷನ್ ಇದ್ದರೆ, ಮುಂದಾಲೋಚನೆ ತುಂಬ ಇದ್ದರೆ ಏಕೈಕ ವ್ಯಕ್ತಿ ಶಿವಕುಮಾರ್ ಅಂತ ಹೇಳಿದ್ದೇನೆ. ಅವರ ಕಾರ್ಯಗಳಿಗೆ ನೋಡಿದರೆ ವ್ಯಕ್ತಿ ಏನು ಮಾಡ್ತಾರೆ ಅಂತ ಖಂಡಿತ ಕೆಲಸ ಮಾಡ್ತಕ್ಕಂಥ ಒಬ್ಬ ರಾಜನ ಭಗವಂತ ಕೊಟ್ಟಿದ್ದಾನೆ. ಅವರಾಗಿ ಪ್ರಾರ್ಥನೆ ಮಾಡೋಣ, ರಾಜ್ಯ ಸರ್ಕಾರಕ್ಕೆ ಶುಭ ಹೇಳೋಣ. ನಮ್ಮ ರಾಮಲಿಂಗ ರೆಡ್ಡಿಯವರು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಹೆಚ್ಚಿನ ಜವಾಬ್ದಾರಿ ತಗೊಳ್ಳಿ. ಅವರೇ ನೀರಾವರಿಗಳಾಗಿದ್ದಾರೆ, ನೀರಿನ ಕೊರತೆ ಆಗಬಾರದು ಅಂತ ನೀವು ಇಷ್ಟೊಂದು ರಾಮಲಿಂಗ ಪ್ರೀತಿ ಮಾಡ್ತಿರಲ್ಲ, ಆ ಪ್ರೀತಿಯನ್ನು ದೈವಕ್ಕೆ ತೀರಿಸಿ ಮಳೆ ಆಗಲಿ ಇದನ್ನು ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾ ನಾನು ಮುಗಿಸ್ತೇನೆ. ಶುಭವಾಗಲಿ, ಕರ್ನಾಟಕ ರಾಜ್ಯ ಪ್ರಗತಿಯಲ್ಲಿ ಎಲ್ಲಕ್ಕಿಂತ ಮಾತು ಮುಗಿಸ್ಕೊಂಡಿಗೆ ನಾನು ಮುಖ್ಯಮಂತ್ರಿ ಕಿವಿಮಾತು ಹೇಳ್ತೀನಿ. ಇಷ್ಟೇ ಹೇಳೋದು, ಈ ಸಂದರ್ಭದಲ್ಲಿ ಬೇಕಾಗಿದ್ದು ಮನುಷ್ಯನ ಮುಂದೆ ಆರೋಗ್ಯ ಒಂದಿದ್ರೆ ಏನು ಬೇಕಾದ್ರೆ ಸಾಧನೆ ಮಾಡಬಹುದು. ವಿದ್ಯೆ, ಕಣ್ಣು ಮಾಡಿದ್ದೆ, ಈ 3 ಕೊಡೋಕ್ಕೆ ಒಂದು ಇರೋಕ್ಕೆ ಒಂದು ಮನೆ. ಅದಕ್ಕೆ ಇನ್ನೆಲ್ಲೋ ಉಳಿದು 20 ತಿಂಗಳಲ್ಲಿ ತಾವು ವಸತಿ ಬಗ್ಗೆ ಯೋಜನೆ ಮಾಡಿ ಎಲ್ಲೆಲ್ಲಿ ಮನೆಗಳಿಲ್ಲ. ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಹಾಗೆ ಮಳೆಯಲ್ಲ ನೋಡಿದ್ದೇನೆ ನಾನು. ಆ ಭಾಗದಲ್ಲಿ ವಸತಿ ಯೋಜನೆ ರೂಪಣೆ ಮಾಡಿ ಅಂತ ಅದನ್ನು ಹೇಳ್ತಾ ನನ್ನ ಪ್ರಾರ್ಥನೆ ಮುಂದೆ ಹೇಳ್ತೀನಿ. ಆರೋಗ್ಯಕ್ಕೆ ಪ್ರಜೆಗಳಿಗೆ ತೊಂದರೆ ಆಗಬಾರ್ದು, ಆರೋಗ್ಯ ಇಲಾಖೆಯನ್ನು ಇನ್ನು ಬಲಪಡಿಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.